ನಮಸ್ಕಾರ ಸ್ನೇಹಿತರೆ. ರಾಷ್ಟ್ರ ರಾಜಕಾರಣಕ್ಕೆ ಮಮತಾ ಬ್ಯಾನರ್ಜಿ ತಕ್ಷಣವೇ ಬರ್ತಾ ಇದ್ದಾರೆ. ಒಂದು ಲೋಕಸಭಾ ಕ್ಷೇತ್ರವನ್ನು ತೆರವುಗೊಳಿಸಿಕೊಂಡು ಅಲ್ಲಿ ಗೆದ್ದು ನಂತರ ನರೇಂದ್ರ ಮೋದಿ ಸರ್ಕಾರವನ್ನು ಗಡ 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 ಅಲ್ಲಾಡಿಸ್ತಾರಂತೆ ಮಮತಾ ಬ್ಯಾನರ್ಜಿ. 29ಕ್ಕೆ INDA ಮೈತ್ರಿಕೂಟವನ್ನು ಅಧಿಕಾರಕ್ಕೆ ತರ್ತಾ ಇರುತ್ತೆ. ಇವೆಲ್ಲವೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಹೀನಾಯವಾಗಿ ಸೋಲಿಸಿದ್ರಲ್ಲ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ, ಅವರ ವಿರುದ್ಧದ ಸೇಡು. ಅದರ ಸೇಡನ್ನು ತೀರಿಸ್ಕೊಳ್ತಾ ಇರುತ್ತೆ ಮಮತಾ ಬ್ಯಾನರ್ಜಿ. ಮೊದಲಿಗೆ ಏನೇನು ಸುದ್ದಿ ಇದೆ ಅದನ್ನು ನೋಡೋಣ, ನಂತರ ಮಾತಾಡೋಣ, ಚರ್ಚೆ ಮಾಡೋಣ ಇದ್ರ ಬಗ್ಗೆ. ಮಮತಾ ಬ್ಯಾನರ್ಜಿ ಅವರು ಹೀನಾಯವಾಗಿ ಸೋಲ್ಕೊಂಡಿದ್ದಾರೆ. ಅವರಿಗೆ ತಕ್ಷಣ ಲೋಕಸಭೆ ಪ್ರವೇಶಕ್ಕೆ ಬೇಕು. ತಕ್ಷಣ ಬರಬೇಕು ಅಂತ ಹೇಳಿದ್ರೆ ಅವರ 29 ಸಂಸದರ ಪೈಕಿ ಒಬ್ಬರಿಂದ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು. ಆ ರಾಜೀನಾಮೆ ಯಾರು ಕೊಡ್ತಾ ಇದ್ದಾರೆ, ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂದರೆ ಇವರು ಗುಜರಾತ್ನಿಂದ ಕ್ರಿಕೆಟಿಗ ಇರ್ಫಾನ್ ಪಠಾಣ್ರನ್ನ ಏನು ಕರೆದುಕೊಂಡು ಬಂದಿದ್ರಲ್ಲ, ಯೂಸುಫ್ ಪಠಾಣ್ರನ್ನ ಏನು ಕರೆದುಕೊಂಡು ಬಂದಿದ್ರಲ್ಲ, ಅವರನ್ನು ರಾಜೀನಾಮೆಯನ್ನು ಪಡೆದುಕೊಂಡು ಅವರ ಹತ್ರ ಬೆಹರಂಪುರ ಕ್ಷೇತ್ರದಿಂದ ಗೆದ್ದಿದ್ದಾರೆ, ಮುಸ್ಲಿಂ ಬಾಹುಳ್ಯ ಕ್ಷೇತ್ರ. ಅವರ ಹತ್ರ ರಾಜೀನಾಮೆಯನ್ನು ಪಡೆದುಕೊಂಡು ಇವರು ಅಲ್ಲಿ ನಿಂತು ಲೋಕಸಭೆಯನ್ನು ಗೆದ್ದು ದೆಹಲಿಯನ್ನು ಪ್ರವೇಶ ಮಾಡ್ತಾ ಇರುತ್ತೆ. ಫಸ್ಟ್ ಪಾಯಿಂಟ್ ಇಲ್ಲಿ, ಈಗ ಮಮತಾ ಬ್ಯಾನರ್ಜಿ ಚುನಾವಣೆನ ಯಾವುದೇ ಕ್ಷೇತ್ರದಲ್ಲಿ ನಿಂತರೂ ಕೂಡ, ಅದು ಲೋಕಸಭಾ ಚುನಾವಣೆಗೆ ನಿಂತರೂ ಕೂಡ ಗೆಲ್ಲುವಂತಹ ಸಾಧ್ಯತೆ ಕಡಿಮೆ. ಬಹರಂಪುರ ಮುಸ್ಲಿಂ ಬಾಹುಳ್ಯ ಕ್ಷೇತ್ರ ಗೆಲ್ತಾರೆ ಅಂತ ಹೇಳಿದ್ರೆ, ವಿಧಾನಸಭೆಯ ಈ ಬಾರಿಯ ಫಲಿತಾಂಶ ಇಲ್ಲಿ BJP 4 ಗೆದ್ದಿದೆ. ಒಟ್ಟಾರೆ 7 ಕ್ಷೇತ್ರಗಳು, BJP 4, TMC ಒಂದೇ ಒಂದು ಕ್ಷೇತ್ರ, ಹುಮಾಯೂನ್ ಕಬೀರ್ ಅವರ ಒಂದು ಕ್ಷೇತ್ರ. ಅಂದರೆ ಇಲ್ಲಿ BJP ಲೀಡ್ ಮಾಡ್ತಾ ಇದೆ. ಸುವೇಂದು ಅಧಿಕಾರಿಯ ಸುಭದ್ರವಾದ ಸರ್ಕಾರ ಇದೆ. ಮಮತಾ ಬ್ಯಾನರ್ಜಿ ಇಲ್ಲಿ ಗೆಲ್ಲುವಂತಹ ಸಾಧ್ಯತೆ ಒಂದು ಸ್ವಲ್ಪನೂ ಕೂಡ ಇಲ್ಲ. ಒಂದು ವೇಳೆ ಇಲ್ಲಿ ಲೋಕಸಭಾ ಚುನಾವಣೆಗೆ ನಿಂತರೂ ಕೂಡ, ಈ ಕ್ಷೇತ್ರದಲ್ಲಿ ನಿಂತರೂ ಕೂಡ ಅಲ್ಲ, ಯಾವುದೇ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರು. ಯಾಕೆ ದಿಢೀರನೇ ದೆಹಲಿಗೆ ಬರುವಂತಹ ಶಪಥವನ್ನು ಮಾಡ್ತಾ ಇದ್ದಾರೆ ಅಂದರೆ, ಅದರಲ್ಲಿ ಮೊದಲು ಹೇಳ್ದಂಗೆ ಮೋದಿ ಅಮಿತ್ ಶಾರನ್ನು ಕೆಳಗಿಳಿಸಬೇಕು, ನನ್ನ ಯಾವ ರೀತಿಯಾಗಿ ಇವರು ಹೀನಾಯವಾಗಿ ಸೋಲಿಸಿದ್ರು ಅಂತ. ಮಮತಾ ಬ್ಯಾನರ್ಜಿ ಅವರಿಗೆ ಸ್ವಂತಹ ತಮ್ಮ ಪಕ್ಷದ 58 ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ 29 ಸಂಸದರ ಪೈಕಿ 20 ಜನ BJP ಜೊತೆ ಹೋಗಬೇಕು ಅಂಥೇಳಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ. ಅದು ಯಾರು? ಇವರ ಅತ್ಯಾಪ್ತ ಸಂಸದೆಯ ನಾಯಕತ್ವದಲ್ಲಿ. ಅವರ ಪಕ್ಷದಲ್ಲಿರುವಂತಹ ಲೂಪ್ ಹೋಲ್ಸ್ಗಳನ್ನೇ ಕ್ಲಿಯರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಭಿಷೇಕ್ ಬ್ಯಾನರ್ಜಿಯನ್ನು ಏನು ಮಾಡಿದ್ರು ಆತ ಮಾಡಿದೆಲ್ಲ ಸರಿ ಅಂತ ಆತನ ಬೆಂಬಲಿಸ್ಕೊಂಡು ಬಂದು ಇವತ್ತು TMCಯನ್ನು ಈ ಸ್ಥಿತಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಅದಕ್ಕೆ ಮೂಲ ಕಾರಣ ಅಭಿಷೇಕ್ ಬ್ಯಾನರ್ಜಿ. ಈಗ ನಾನು ರಾಷ್ಟ್ರ ರಾಜಕಾರಣಕ್ಕೆ ಬಂದ್ಬಿಡ್ತೀನಿ, 29ರಲ್ಲಿ INDA ಮೈತ್ರಿಕೂಟವನ್ನು ಅಧಿಕಾರಕ್ಕೆ ತರುತ್ತೀನಿ. ಇಲ್ಲಿ ನೋಡಿ, ನೀವು ಈ ರಾಜ್ಯಗಳ ಚುನಾವಣೆ ಅಂತ ಬಂದರೆ ಮತ್ತು ಈ ರಾಷ್ಟ್ರ ಚುನಾವಣೆ ಅಂದರೆ ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆಯನ್ನು ನೋಡೋದೇ ಆದರೆ, ಬಹಳಷ್ಟು ರಾಜ್ಯಗಳಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಮಮತಾ ಬ್ಯಾನರ್ಜಿಯವರ ಸಂಖ್ಯೆಗಳು ಕಡಿಮೆ ಆಗಲಿಕ್ಕೆ ಪ್ರಮುಖ ಕಾರಣ ಹುಮಾಯೂನ್ ಕಬೀರ್ ಅಲ್ಲ, AIMM ಅಲ್ಲ, ಕಾಂಗ್ರೆಸ್. ರಾಹುಲ್ ಗಾಂಧಿ ಅವರು ಮಮತಾ ಬ್ಯಾನರ್ಜಿ ಪಕ್ಷದ ವಿರುದ್ಧವಾಗಿ ಪ್ರತಿಯೊಬ್ಬ ಮುಸ್ಲಿಮನ್ನೇ ನಿಲ್ಲಿಸಿದ್ರು. ಪ್ರತಿ ಕ್ಷೇತ್ರದಲ್ಲೂ ಮುಸ್ಲಿಂ ಕ್ಯಾಂಡಿಡೇಟನ್ನೇ ರಾಹುಲ್ ಗಾಂಧಿ ಹಾಕಿತ್ತು. ಹಾಗಾಗಿ ಕಾಂಗ್ರೆಸ್ ಒಂದು ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ತು ಈ ಹಿಂದಿನ ಚುನಾವಣೆಗೂ ಈ ಚುನಾವಣೆಗೂ. ವಿಧಾನಸಭಾ ಚುನಾವಣೆ ಅಂತ ಬಂದಾಗ ನಾವೇ ನಿಮ್ಮನ್ನು ಸೋಲಿಸ್ತೀವಿ, ಲೋಕಸಭಾ ಚುನಾವಣೆ ಅಂತ ಬಂದಾಗ ನಾವೇ ಎಲ್ಲರೂ ಕೂಡ ಕೈ ಹಿಡ್ಕೊಂಡು ನಿಂತ್ಕೊಳ್ತೀವಿ ಅಂದರೆ ಈ ದೇಶದ ಜನ ಮೂರ್ಖರಲ್ಲ. ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಒಂದಿಗೆ ಇವರ ನೇರ ಹಣಾಹಣಿ ಇದೆ. ದೆಹಲಿಯಲ್ಲೂ ಕೂಡ ಇವರು ಸ್ಪರ್ಧೆ ಮಾಡ್ತಾರೆ. ಇಲ್ಲಿ ಈ ಕಡೆ ನೀವು ನೋಡಿದ್ರೆ ಕಮ್ಯುನಿಸ್ಟ್ನ ಜೊತೆ ಕೇರಳದಲ್ಲಿ ಇವರು ವಿರುದ್ಧವನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಕಮ್ಯುನಿಸ್ಟು ಮತ್ತು ಕಾಂಗ್ರೆಸ್ಗೂ ಆಗೋದಿಲ್ಲ. ರಾಷ್ಟ್ರ ರಾಜಕಾರಣದಲ್ಲಿ ಅವರು ಇವರ ಭಾಗ. ಇದು ಈ ರೀತಿಯಾದಂತಹ ರಾಜಕಾರಣವನ್ನು ಜನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ INDA ಮೈತ್ರಿಕೂಟವನ್ನು ಮಮತಾ ಬ್ಯಾನರ್ಜಿ ಬಂದು ಸೇರ್ಕೊಂಡು ಗೆಲ್ಲಿಸ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ಈಗ ಸದ್ಯದ ಮಟ್ಟಿಗೆ ಮಮತಾ ಬ್ಯಾನರ್ಜಿಯವರ ಸ್ಥಿತಿನ ನೋಡ್ತಾ ಇದ್ದಾರೆ, ನಗಬೇಕಾಗತ್ತೆ. ಸ್ವಂತಹ ಕ್ಷೇತ್ರದಲ್ಲೇ ಸೋಲು, ಇತಿಹಾಸವನ್ನು ಒಳಗೊಂಡಿರುವಂಥ ತಮ್ಮ ಕ್ಷೇತ್ರ. 21ರಲ್ಲಿಯೇ ಸುವೇಂದು ಅಧಿಕಾರಿಯನ್ನು ಸೋಲಿಸ್ತೀನಿ ಅಂಥೇಳಿ ನಂದಿಗ್ರಾಮಕ್ಕೆ ಹೋಗಿ ನಿಂತ್ಕೊಂಡ್ರು, ಅಲ್ಲೂ ಸೋತರು.
ನಂತರ ಬೈ ಎಲೆಕ್ಷನ್ ಮಾಡ್ಕೊಂಡು ಗೆದ್ದು ಬಂದರು. ಈ ಬಾರಿ ನಾನು ನಂದಿಗ್ರಾಮಕ್ಕೆ ಹೋಗೋದೇ ಇಲ್ಲ, ಭವಾನಿಪುರಕ್ಕೆ ಹೋಗ್ತೀನಿ ಅಂದರೆ ಅಮಿತ್ ಶಾ ಅವ್ರು ಹೇಳಿದ್ರು, ಇಲ್ಲ ಇಲ್ಲ, ನೀನು ಸುವೇಂದ್ರ ಅಧಿಕಾರಿ ಅವರೇ, ನೀವು ನಿಂತ್ಕೊಳ್ಳಿ ಭವಾನಿಪುರದಲ್ಲಿ, ಸೋಲ್ಸಿ ಆಕೆಯನ್ನ ಅಂತ. 13,000 ಮಾರ್ಜಿನಲ್ಲಿ ಗೆದ್ರು ರೀ. ಸಿಟ್ಟಿಂಗ್ ಚೀಫ್ ಮಿನಿಸ್ಟ್ರನ್ನೇ ಜನ ಹಿಂಗೆ ಸೋಲಿಸ್ಬಿಟ್ರು ಅಂದರೆ, ನೀವಿನ್ನು ಕೇಂದ್ರ ರಾಜಕಾರಣಕ್ಕೆ ಬಂದು ನರೇಂದ್ರ ಮೋದಿಯಂತಹ, ಅಮಿತ್ ಶಾರಂತಹ ಘಟಾನುಘಟಿ ನಾಯಕರನ್ನು ಇಲ್ಲಿವರೆಗೂ ಸಹ ಆ್ಯಂಟಿ ಇನ್ಕಂಬೆನ್ಸಿ ಅಲೆಯನ್ನೇ ನೋಡದಿರುವಂತಹ ಮೋದಿಯವರ ಸರ್ಕಾರವನ್ನು ಅಲುಗಾಡಿಸ್ತೀರ ಮಮತಾ ಬ್ಯಾನರ್ಜಿ ಅವರೇ. ಒಪ್ಕೊಳ್ತೀನಿ, ನೀವು 98ರಿಂದ 2011 ತನಕ ನಿಮ್ಮ ರಾಜಕಾರಣ ಇತ್ತಲ್ಲ, ಅದನ್ನು ಮೆಚ್ಚುವಂಥದ್ದು. ಕಮ್ಯುನಿಸ್ಟರ ವಿರುದ್ಧವಾಗಿ ನೀವು ಏನೇನು ಹೋರಾಡಿದ್ರಿ, ಏನೇನು ಮಾಡಿದ್ರಿ ಅನ್ನೋದು ನಿಜಕ್ಕೂ ಕೂಡ ಇನ್ಸ್ಪಿರೇಷನಲ್. ಅವೆಲ್ಲ ಸ್ವತಃ ಕಲ್ಲಿಂದ ಒದೆ ತಿಂದಿರಿ ಮಮತಾ ಬ್ಯಾನರ್ಜಿ ಅವರೇ. ಮುಖ್ಯಮಂತ್ರಿನ ಆಗ್ತಿರೋದು ಚಾಲೆಂಜ್ ಮಾಡಿದ್ರಿ. ನಿಮ್ಮ ಜೀವನ ಶೈಲಿ ನಿಜಕ್ಕೂ ಕೂಡ ಪ್ರತಿಯೊಬ್ಬ ರಾಜಕಾರಣಿಗೂ ಮಾದರಿ ಆಗಬೇಕು. 11ರಲ್ಲಿ ಜನ ನಿಮಗೆ ಅಧಿಕಾರವನ್ನು ಕೊಟ್ಟಾಗ ಕಮ್ಯುನಿಸ್ಟರ ಎಕೋಸಿಸ್ಟಮ್ ಯಾವುದಿತ್ತು ಅದಕ್ಕೆ ನೀವು ಅಡ್ಯಾಪ್ಟ್ ಆದರೆ ಹೊರತು ನಾನು ಎಲ್ಲವನ್ನು ಬದಲಾಯಿಸ್ತೀನಿ ಅನ್ನೋದಕ್ಕೆ ಹೋಗಲಿಲ್ಲ ನೀವು. 11ರಿಂದ 26 ತನಕ ನಿಮ್ಮ ಅವಧಿಯಲ್ಲಿ ನೀವು ಮಾಡಿದ ಅಧ್ವಾನಗಳು ನಿಮ್ಮನ್ನು ಇವತ್ತು ಈ ಸ್ಥಿತಿಗೆ ತೆಗೆದುಕೊಂಡು ಬಂದು ಕುಣಿಸಿದೆ. ಅದರಲ್ಲೂ ನಿಮ್ಮ ಅಳಿಯ ಇದ್ದಾರಲ್ಲ ಅಭಿಷೇಕ್ ಬ್ಯಾನರ್ಜಿ ಅವರು, ಅವರ ಗೂಂಡಾಗಿರಿ, ಅವರ ವಸೂಲಿ ದಂಧೆ, ಅವರ ದಬ್ಬಾಳಿಕೆ, ಅವರ ದೌರ್ಜನ್ಯ ಎಲ್ಲವನ್ನು ಕೂಡ ಜನ ನೋಡಿ ಸಾಕಾಗಿತ್ತು. ಫ್ರೀಯಾಗಿ ಬಂದು ವೋಟ್ ಮಾಡಿ ಇವತ್ತು ಅಲ್ಲಿ BJP ಸರ್ಕಾರವನ್ನು ಅಧಿಕಾರಕ್ಕೆ ತೆಗೆದುಕೊಂಡು ಬಂದರು. ನಿಮ್ಮ ರಾಜ್ಯವನ್ನು ನೀವು ಬಿಟ್ಟು ಕೇಂದ್ರಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ದಕ್ಕೆ ನಿಮ್ಮ ಪಕ್ಷದಲ್ಲಿ ಈ ರೀತಿಯಾದಂತಹ ದಾಂಧಲೆಗಳು ನಡೀತಾ ಇರುವಂಥದ್ದು. ನೀವು ಕೇಂದ್ರಕ್ಕೆ ನಿಜವಾಗಲೂ ಕೂಡ ಈಗಿನ ಪ್ರಸ್ತುತ ರಾಜಕಾರಣವನ್ನು, ಕೇಂದ್ರ ರಾಜಕಾರಣ ನೋಡ್ತಾ ಇದ್ದಾರೆ. BJPಯನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ರಾಹುಲ್ ಗಾಂಧಿ ಅವರು ಸಫಲರಾಗಿಲ್ಲ, ಬೇರೆ ಇನ್ಯಾರೂ ಕೂಡ ಸಫಲರಾಗಸ್ತೇನ ಕಾಣ್ತಾ ಇಲ್ಲ. ಈಗ CJP ಅನ್ನೋದು ಬಂದಿದೆ. ನೀವು ಬನ್ನಿ, ಈಗಲೇ ಬಂದು ಕೈ ಜೋಡಿಸಿ. ದೇಶಕ್ಕೆ ಒಂದು ಸ್ಟ್ರಾಂಗ್ ಆಪೋಸಿಟ್ ಪಾರ್ಟಿ ಅವಶ್ಯಕತೆ ಇದೆ. ದೇಶಕ್ಕೆ, ರಾಷ್ಟ್ರದ ರಾಜಕಾರಣದಲ್ಲಿ ಸ್ಟ್ರಾಂಗ್ ಅಪೋಸಿಷನ್ ಪಾರ್ಟಿ ಹೆಂಗಿಲ್ವೋ ನಮ್ಮ ರಾಜ್ಯ ರಾಜಕಾರಣದಲ್ಲೂ ಅದೇ ಪರಿಸ್ಥಿತಿ. ಅಲ್ಲಿ BJPಯನ್ನು ಸಮರ್ಥವಾಗಿ ಎದುರಿಸ್ಕೊಳ್ಳಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಇಲ್ಲಿ BJPಯ ಸಮರ್ಥವಾಗಿ ಕಾಂಗ್ರೆಸ್ಸನ್ನು ಎದುರಿಸ್ತಿಲ್ಲ. ಅಂತಹ ಸ್ಥಿತಿ ಇದೆ. ಮಮತಾ ಬ್ಯಾನರ್ಜಿ ಅವರಿಗೆ ಜನ ನೀವು ಶಾಸಕಿ ಆಗೋದು ಬೇಡ ಅಂತ ಮನೇಲಿ ಕುಣಿಸಿದ್ದಾರೆ. ಅವರನ್ನು ಕೇಂದ್ರ ರಾಜಕಾರಣಕ್ಕೆ ಬಂದರೆ ಸ್ವೀಕರಿಸ್ತಾರ ಜನ ಅನ್ನೋದು ಕ್ವೆಶನ್ ಮಾರ್ಕ್. ಇವ್ರು ಗೆಲ್ತಾರ? ನಾನು ಹೇಳ್ತೀನಿ ನೋಡಿ, ಬಹರಂಪುರದಲ್ಲಿ 4 BJP ಗೆದ್ದಿದ್ದಾರೆ. ಅಲ್ಲೇ ಅವರು ಅದನ್ನು ಕೇಳಿದ ತಕ್ಷಣವೇ ನಾನು ಸ್ಪರ್ಧೆ ಮಾಡೋದು ಬೇಡ ಅಂತ ಸುಮ್ಮನಾಗಬೇಕು ಅಲ್ಲ. ಅದನ್ನು ಕೇಳಿದ ಮೇಲೂ, ಅದು ಗೊತ್ತಿದ್ದ ಮೇಲೂ ಮತ್ತೇನಾದರೂ ಅಲ್ಲಿ ಬಹರಂಪುರದಲ್ಲಿ ಸ್ಪರ್ಧೆ ಮಾಡಿದರೆ, ಸೋತರೆ ಮತ್ತೊಮ್ಮೆ ಮುಖಭಂಗ ಆಗುತ್ತೆ. ರಾಜಕಾರಣದಿಂದ ನಿವೃತ್ತಿ ಘೋಷಣೆ ಮಾಡ್ಕೊಳ್ಳೋದು ಒಳ್ಳೆಯದು. ಇವರು ಮಮತಾ ಬ್ಯಾನರ್ಜಿ ಅವರು ಸಾಕಾಗಿದೆ ಅವ್ರಿಗೆ. ನಮಸ್ಕಾರ.